ಆನೇಕಲ್ ತಾಲೂಕಿನ ಹತ್ತಿಬೆಲೆ ಗಡಿಯಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಆಯೋಜಿಸಿದ್ದ 6ನೇ ವರ್ಷದ ಗಡಿನಾಡ ಉತ್ಸವದ ಅಂಗವಾಗಿ ಹತ್ತಿಬೆಲೆ ಗಡಿಯಲ್ಲಿರುವ ಗಡಿಗೋಪುರಕ್ಕೆ ಹೂವಿನ ಅಲಂಕಾರ ಮತ್ತು ಕಾರ್ ಹಾಗೂ ಬೈಕ್ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ ಮತ್ತು ಬೈಕ್ ಜಾಥಾಗೆ ಚಾಲನೆ ನೀಡಿದ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಡೊಳ್ಳು ಕುಣಿತ, ವೀರಗಾಸೆ ಸೇರಿದಂತೆ ಹಲವು ಕಲಾ ತಂಡಗಳೊಂದಿಗೆ ಜಯ ಕರ್ನಾಟಕ ಜನಪರ ವೇದಿಕೆಯ ಪದಾಧಿಕಾರಿಗಳು ಹತ್ತಿಬೆಲೆ ವೃತ್ತದಿಂದ ಹತ್ತಿಬೆಲೆ ಗಡಿವರೆಗೆ ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ನೇತೃತ್ವವನ್ನು ಕರ್ನಾಟಕ ಜನಪರ ವೇದಿಕೆಯ ಗುಣರಂಜನ್ ಶೆಟ್ಟಿ ಅವರು ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಆಸ್ಟ್ರೇಲಿಯಾ ಮೆಲ್ಬೋರ್ನ್ ಕನ್ನಡ ಸಂಘದ ಪ್ರತಿನಿಧಿ ಸಾಹಿ ಅಶೋಕ್ ಅವರಿಗೆ ಗಡಿನಾಡ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ ಪ್ರತಿ ಜನ್ಮ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಸ್ನೇಹವಿದೆ, ಬಂಧವಿದೆ ನಾವಾಡು ಮಾತೊಳಗೆ, ತ್ಯಾಗವಿದೆ, ತಾಳ್ಮೆಯಿದೆ ಈ ಮಣ್ಣ ಮಡಿಯೊಳಗೆ. ಕೋಟ್ಯಾನು ಕೋಟಿ ಹೃದಯವ ಮೀಟಿ ಅರಳಲಿ ಕರುನಾಡು. ಈ ನಾಡು ಈ ನುಡಿಗೆ ಜೀವ ಪಣವಿಡುವೆ. ಕಾವೇರಿ ಎದೆಯಲಿರೋ ಕಾವು ಆರಿಸುವೆ. ಅಣ್ಣ ಕಣೋ ನೀ, ಅಣ್ಣ ಕಣೋ ನಿನ್ನ ನೆರಳಲೆ ನಾವುಗಳು. ಮರೆಯದಿರು ಮರೆಯದಿರು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ನಾಡ ಬಾವುಟಕ್ಕೆ ನೀನೊಂದು ಗುರುತಾಗು. ಬಸವಳಿದ ಭೂಪಟಕ್ಕೆ ಕಾಯುವ ದೊರೆಯಾಗು. ಏಳೇಳು ಜನ್ಮಕ್ಕೂ ಭರವಸೆ ಏಳು ಜ್ಞಾನಪೀಠಗಳು. ಕೈ ತುತ್ತು ಕೊಟ್ಟೋರ ಕಂಕಣವಾಗ್ತೀನಿ. ಕನ್ನಡತಿ ಮಾನಕ್ಕೆ ಪ್ರಾಣ ಕೊಡುತ್ತೀನಿ. ಅಣ್ಣ ಕಣೋ ನೀ, ಅಣ್ಣ ಕಣೋ ನೀ ಕೈ ಇಟ್ಟ ಸೋಲಿಲ್ಲ ನಿನ್ನುಸಿರೇ ನಮ್ಮುಸಿರು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ. ಇವತ್ತು ಕನ್ನಡ ನಾಡಿನ ಎಲ್ಲ ಜನತೆಗೆ 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯನ ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ನಾವು ಶುಭಾಶಯನ ಕೋರ್ತಾ ಇದ್ದೀವಿ. ಇವತ್ತು ನಮಗೆ ಸಂತೋಷ ಏನು ಅಂದರೆ, ಗಡಿನಾಡಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ತಾಯಿ ಭುವನೇಶ್ವರಿಗೆ ಪೂಜೆಯನ್ನು ಮಾಡಿ ಇವತ್ತು ಮೆರವಣಿಗೆ ಮುಖಾಂತರ ಈ ಗಡಿನಾಡಿಗೆ ಬಂದು ನಾವು ಇಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿದ್ವಿ. ಎಲ್ಲ ಯಶಸ್ವಿಯಾಗಿದೆ. ಈ ಯಶಸ್ವಿಗೆ ಕಾರಣಕರ್ತರಾದಂಥ ಎಲ್ಲ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ಎಲ್ಲ ಸದಸ್ಯರಿಗೂ ಹಾಗೂ ಪದಾಧಿಕಾರಿಗಳಿಗೂ ಮೊದಲಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಗಡಿನಾಡಿನ ಉತ್ಸವದ ಬಗ್ಗೆ
ನಾವೆಲ್ಲ ಚರ್ಚೆಯನ್ನು ಮಾಡಿ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೋ, ಸಭೆಗಳನ್ನು ಮಾಡಿದ್ದೋ. ಇವತ್ತು ಇದು ಮುಗಿದಿದೆ. 2ನೇ ತಾರೀಕು ನಮ್ಮ ಸಲಹೆಗಾರಂತ ಬಿ ಗುಣರಂಜನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಅದ್ರ ಬಗ್ಗೆ ಸಭೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ನಾವು ಜಯ ಕರ್ನಾಟಕ ಜನಪರ ವೇದಿಕೆ ಯಾವುದೇ ಭಾಷೆಯ ವಿರುದ್ಧ ಇಲ್ಲ, ಯಾವುದೇ ಜಾತಿಯ ವಿರುದ್ಧ ಇಲ್ಲ, ಯಾವುದೇ ಧರ್ಮದ ವಿರುದ್ಧ ಇಲ್ಲ. ನಾವು ಅದನ್ನೆಲ್ಲ ಕುಂತು ತೀರ್ಮಾನವನ್ನು ಮಾಡಿ 5ನೇ ತಾರೀಕು ಜಯ ಕರ್ನಾಟಕ ಜನಪರ ವೇದಿಕೆ ಯಾವ ರೀತಿ ಮುಂದುವರಿಬೇಕು ಅನ್ನುವ ತೀರ್ಮಾನವನ್ನು ನಾವು 2ನೇ ತಾರೀಕು ತೆಗೆದುಕೊಳ್ತೀವಿ ಅಂತ ಈ ಮುಖಾಂತರ. ಯಾಕೆ ನೀವು ಹೋರಾಟಗಾರರು ಒಬ್ಬರು ಕರೆ ಕೊಟ್ಟರೆ ನಾಡು ನುಡಿಗೆ ಏನಾದ್ರು ಅನ್ಯಾಯ ಆದಾಗ ಒಬ್ಬರಲ್ಲಿಂದ ನೀವು ಧ್ವನಿಗೂಡಿಸ್ಬೇಕು, ಯಾಕೆ ಮೀನಮೇಷ ಎಣಿಸ್ತಾ ಇದ್ದೀರಾ? ಏನು ಮೀನಮೇಷ ಎಣಿಸ್ತಾ ಇಲ್ಲ. ಇದರೊಳಗೆ ನಾವು ಮೊದಲಿನಿಂದನೂ ಕನ್ನಡಿಗರ ಪರವಾಗಿ ಹೋರಾಟಗಳನ್ನು ಸುಮಾರು ಕಳೆದ 10-12 ವರ್ಷಗಳಿಂದ ನಾವು ಮಾಡ್ಕೊಂಡ್ಬಂದಿದ್ದೀವಿ. ಅದೇ ರೀತಿ ಕನ್ನಡಿಗರಿಗೆ ಅನ್ಯಾಯವಾದಾಗ ನಾವು ಯಾವತ್ತೂ ಹಿಂಜರಿಯೋದಿಲ್ಲ, ಅವರಿಗೆ ಬದ್ಧವಾಗಿ ನಾವು ನಿಂತಿರ್ತೀವಿ. ನ್ಯಾಯವನ್ನು ಕೊಡಿಸುವ ರೀತಿಯಲ್ಲಿ ಹೋರಾಟಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಮುಂದೆನೂ ಸಹ ಹೋರಾಟವನ್ನು ನಾವು ಮಾಡ್ತೇವೆ. ಎಲ್ಲೂ ಕನ್ನಡಿಗರ ಮಧ್ಯದಲ್ಲಿ ಗೊಂದಲ ಇಲ್ಲ. ಈ ಗೊಂದಲ ಸೃಷ್ಟಿ ಮಾಡ್ತಾ ಇರೋದೇ ರಾಜಕಾರಣಿಗಳು. ಅವತ್ತಿಂದನೂ ನಾವು ಕನ್ನಡಿಗರೆಲ್ಲ ಒಂದಾಗಿದ್ದೀರಿ. 6.5 ಕೋಟಿ ಕನ್ನಡಿಗರಂತಲೇ ನಾವು ಯಾವತ್ತೂ ಮಾತಾಡ್ತೀವಿ ಬಿಟ್ಟು ಯಾವುದೋ ಒಂದು ಜಾತಿ ಒಂದು ಭಾಷೆಯನ್ನು ನಾವು ವಿಭಾಗ ಮಾಡಿ ಯಾವತ್ತೂ ಮಾತಾಡಿಲ್ಲ. ಏನು ಪ್ರಾಧಿಕಾರ ವಿಚಾರವಾಗಿ ಎಲ್ಲರೂ ಅವರವರ ಡಿಸಿಷನ್ ಅವ್ರು ತಗೊಂಡಿದ್ದಾರೆ. ಅದರ ವಿಚಾರವಾಗಿ ನಾವು DC ಕಚೇರಿಗಳಿಗೆ ಹೋಗ್ಬಿಟ್ಟು ಪ್ರಾಧಿಕಾರದ ವಿರುದ್ಧವಾಗಿ ನಾವು ಆಲ್ರೆಡಿ ಲೆಟ್ರನ್ನ ಕೊಟ್ಟಿದ್ದೀರಿ. ಎಲ್ಲ ರಾಜ್ಯಾದ್ಯಂತ ನಾವು ಕೊಟ್ಟಿದ್ದೀರಿ. ಬಂದಿನ ವಿಚಾರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ತಿಳಿಸಿದಾಗೆ 2ನೇ ತಾರೀಕು ಸಭೆ ಕರೆದು ಅದರಲ್ಲಿ ನಾವು ಚರ್ಚೆ ಮಾಡಿ ನಿರ್ಧಾರ ಮಾಡ್ಕೊಳ್ತೀವಿ. ಇವತ್ತಿನ ಕಾರ್ಯಕ್ರಮ ಗಡಿನಾಡು ಉತ್ಸವ. ನಾವು ಇದನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಗಡಿಗೆ ಪೂಜೆ ಮಾಡಿ ಗಡಿಯಲ್ಲಿ ಮೇಲೆ ಬಾವುಟ ಹಾರಿಸಿ ಎಲ್ಲರೂ ತಾಯಿ ಭುವನೇಶ್ವರಿಗೆ ಪ್ರೊಸೆಷನಲ್ಲಿ ಬಂದು ಆ ತಾಯಿನ ನಾವು ಪೂಜೆ ಮಾಡಿ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಕನ್ನಡಿಗರು, ನಮ್ಮ ಈ ಭಾಗದ ಎಲ್ಲ ನಮ್ಮ ಆತ್ಮೀಯರ ಜೊತೆಯಲ್ಲಿ ಇದನ್ನು ಆಚರಿಸ್ತಿದ್ದೀವಿ. ಬಹುಮುಖಿ ನಾಯಕತ್ವದಿಂದಾಗಿ ಜನಪರ ಸಂಘಟನೆಯಲ್ಲೇ 7 ಬಣ ಆಗಿದೆ ಅಂತ ಕೇಳ್ತಾರೆ. ಇದನ್ನು ನಾವು ಮಾಧ್ಯಮದಲ್ಲಿ ನೋಡಿದ್ದೀರಿ. ಬಟ್ ಇದನ್ನು ಇನ್ನೂ ನಾವು ನಾಳಿನ ದಿನ ನಡೆಯುವಂಥ ಎಲ್ಲ ಏನು ಚರ್ಚೆಗಳು ನಡೀತದೆ ಅದನ್ನು ನೋಡಿ ನಮಗೂ ಅದರದ್ದು ಅರ್ಥ ಗೊತ್ತಾಗುತ್ತೆ. ಯಾಕಂದರೆ ನಾವು TV ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ 2 ಭಾಗ ಆಗಿದೆ, 3 ಭಾಗ ಆಗಿದೆ ಅಂತ. ಆದರೆ ಎಲ್ಲೋ ರಾಜಕಾರಣಿಗಳು ಈ ವಿಚಾರಗಳಲ್ಲಿ ಬಂದು ಆಚೆ ಯಾವ ಪ್ರಸ್ತಾವನೆಯೂ ಅವ್ರು ಕೊಡ್ತಾ ಇಲ್ಲ. ಈ ವಿವಾದ ನ್ಯಾಯಾಲಯ ಮೆಟ್ಟಲೇರಿದೆ. ಜಯ ಕರ್ನಾಟಕ ಕೋರ್ಟ್ಗೆ ಹಾಕಿದ್ದಾರೆ. ನಮ್ಮ ಯಾವುದು ಯಾವ ಜಯ ಕರ್ನಾಟಕ ಜನಪರ ವೇದಿಕೆ ಮೇಲೆ ನಮ್ಮ ಒಂದು ಕೇಸ್ ಹಾಕಿದ್ದಾರೆ. ಏನಂದರೆ ಜಯ ಕರ್ನಾಟಕ ಅಂತ ಹೆಸರನ್ನ ಉಪಯೋಗಿಸಬಾರ್ದು ಅಂತ. ಅದು ನಮ್ಮ ನ್ಯಾಯಾಲಯ ಏನು ಕಾನೂನು ತಂಡ ಇದೆ ಅದನ್ನು ಅವರು ನ್ಯಾಯಾಲಯದಲ್ಲಿ ಆಲ್ರೆಡಿ ಆರ್ಗ್ಯೂ ಮಾಡಿದ್ದಾರೆ. ನಮ್ಮದು ಜಯ ಕರ್ನಾಟಕ ಅಲ್ಲ ಹೆಸರು, ನಮ್ಮದು ಜಯ ಕರ್ನಾಟಕ ಜನಪರ ವೇದಿಕೆ ಅಂತ ನಮ್ಮ ಹೆಸರು. ಮುತ್ತಪ್ರಯ್ಯವರು ನಮಗೆ ಲೀಡ್ರಾಗೂ ಇದ್ದರು, ನಮ್ಮ ಸಂಬಂಧಿಕರಾಗೂ ಇದ್ದರು. ಅವರು ಪ್ರೀತಿ ವಿಶ್ವಾಸ ನಾವು ಯಾವತ್ತೂ ನಮ್ಮ ಭಾವಪೂರ್ವಕವಾಗಿ ನಾವು ನಮನಗಳಲ್ಲಿ ಯಾವತ್ತೂ ಇಟ್ಕೊಂಡಿರ್ತೀವಿ. ಅಲ್ಲ, ಕಾಣಿಸ್ತಾ ಇರೋದಕ್ಕೆ ನಮ್ಮದಾದಂಥ ನಾವು ಇವಾಗ ಒಂದು ಚೌಕಟ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ಕೋರ್ಟ್ ನಿರ್ಧಾರಗಳಾಗಲಿ, ಯಾಕಂದರೆ ನಾವು ಕಾನೂನಿಗೆ ಬದ್ಧವಾಗಿ ಸಂವಿಧಾನಕ್ಕೆ ಬದ್ಧವಾಗಿ ಕಾರ್ಯಕ್ರಮ ಮಾಡೋದ್ರಿಂದ ಮತ್ತು ಕೆಲಸಗಳು ಮಾಡೋದ್ರಿಂದ ಕೋರ್ಟಲ್ಲಿ ಏನು ನಿರ್ಧಾರ ಆಗುತ್ತೆ ಅದ್ರ ಮೇಲೆ ನಾವು ಬೇರೆ ನಿಲುವುಗಳು ತಗೊತೀವಿ. ಎಲ್ಲರೂ ಇದ್ದಂಥವ್ರು ಸಮಾನ ಮನಸ್ಕರು. ಯಾವುದೇ ಒಡಕುಗಳು ನಮ್ಮಲ್ಲಿ ಇಲ್ಲ. ನಾವೆಲ್ಲರೂ ಒಡಕುಗಳಂತ ಏನು ಆ ಥರ ಯಾವುದೇ ಇಲ್ಲ. ಜಯ ಕರ್ನಾಟಕ ಜನಪರ ವೇದಿಕೆಯನ್ನು ನಾವು ನಮ್ಮ ಮುಖ್ಯ ಸಲಹೆಗಾರ ಅಂತ ಬಿ ಗುಣರಂಜನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಸಂಘಟನೆಯನ್ನು ಕಟ್ಕೊಂಡ್ವಿ. ಆ ಸಂಘಟನೆ ಮುಖಾಂತರ ನಾಡು ನುಡಿ ಜಲ ಭಾಷೆ ಗಡಿ ವಿಷಯ ಕುರಿತು ನಾವು ನಮ್ಮದೇ ಆದಂಥ ಹೋರಾಟಗಳನ್ನು ಜನಪರ ಕೆಲಸಗಳನ್ನು ಮಾಡ್ಕೊಂಡು ಹೊಂಟಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ನಾವು ಗಡಿ ಹಬ್ಬವನ್ನು ಮಾಡ್ಕೊಂಡು ಬಂದೇವೆ. ಅದೇ ರೀತಿ ಈ ವರ್ಷವೂ ಕೂಡ ಜಯ ಕರ್ನಾಟಕ ಜನಪರ ವೇದಿಕೆಯ ಮುಖಾಂತರ ನಾವು ಗಡಿ ಹಬ್ಬವನ್ನು ಆಚರಿಸೋಣ. ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಜಯ ಕರ್ನಾಟಕ ಜನಪರ ವೇದಿಕೆಯ ಹೊಸ ಉರುಪಿನೊಂದಿಗೆ ನಮ್ಮ ರಾಜ್ಯ ಮುಖ್ಯ ಸಲಹೆಗಾರರಾದ ಬಿ ಗುಣರಂಜನ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಆರ್ ಚಂದ್ರಪ್ಪರ ಅವರ ರಾಜ್ಯಾಧ್ಯಕ್ಷರಾದ ಆರ್ ಚಂದ್ರಪ್ಪ ಅಧ್ಯಕ್ಷತೆಯಲ್ಲಿ ನಮ್ಮ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾದ ಶ್ರೀನಿವಾಸಣ್ಣನವರ ಗಡಿ ಪೂಜೆಯೊಂದಿಗೆ ಹಾಗೂ ನಮ್ಮ ರತ್ನಮ್ಮಕ್ಕರವರ ಭುವನೇಶ್ವರಿ ತಾಯಿಗೆ ಪೂಜೆಯೊಂದಿಗೆ ನಮ್ಮ ಬೆಂಗಳೂರು ಜಿಲ್ಲಾ ಹೋರಾಟ ಘಟಕ ಅಧ್ಯಕ್ಷರಾದಂಥ ನಮ್ಮ ಸುರೇಶ್ ಅಣ್ಣನವರ ಒಂದು ಕಾರು ಹಾಗೂ ಬೈಕ್ ಚಾಲನೆಯೊಂದಿಗೆ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯೇಕವಾಗಿ ಎಲ್ಲ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ಹಾಗೂ ಅತ್ತಿಬೆಲೆಯ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹಾಗೂ ತಮಗೂ ಸಹ ಎಲ್ಲ ನಮ್ಮ ಚಂದಾಪುರದಿಂದ ಪತ್ರಿಕಾ ಮಾಧ್ಯಮಗಳು
ಹಾಗೂ ಪ್ರತ್ಯೇಕ ಸ್ನೇಹಿತರು ನಮಗೆಲ್ಲ ಸಹಕರಿಸಿ ತುಂಬ ಚೆನ್ನಾಗಿ ಒಂದು ಪ್ರಚಾರ ಕೊಟ್ಟಿದ್ದೀರಾ. ತಮಗೂ ಸಹ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ.